ಕಿತ್ತಲೆ ಸಿಪ್ಪೆಯ ಚಟ್ನಿ ಪುಡಿ, ಆರೆಂಜ್ ಪೀಲ್, ಕಿತ್ತಲೆ ಸಿಪ್ಪೆಯ ಚಟ್ನಿ ಪುಡಿ. ಈ ಥರ ಹಾಕೋಬೇಕು. ಹೇರಳವಾಗಿ ತುಪ್ಪ ಬಿಟ್ಟು ಹಲವಾರು ಪುಡಿ ಇಡ್ಲಿಕ್ಕೆ ನೋಡಿರ್ತೀರಿ ನೀವು. ತಮಿಳ್ನಾಡು ಹೋದ್ರೆ ಅದು ಮೇನ್ ಮೆನು. ಫಸ್ಟ್ ಆರ್ಡರ್ ಮಾಡೋದೇ ಪುಡಿ ಇಡ್ಲಿ. ಬಟ್ ಈ ಪುಡಿ ಇಡ್ಲಿ ತಿಂದಿರ್ಲಿಕ್ಕಿಲ್ಲ, ಇದನ್ನೆಲ್ಲೂ ನಾನು ಟೇಸ್ಟ್ ಮಾಡಿದ್ದಿಲ್ಲ. ಆನೆಸ್ಟ್ ರಿವ್ಯೂ. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ಮಳೆಗಾಲ ಬಂತು, ಗಾಯತು ಟಿಫನ್ ಬರಲಿಲ್ಲ. ನಾವು ತುಂಬ ದಿನ ಆಗ್ಬಿಟ್ಟಿತ್ತು. ಬನ್ನಿ, ಇವತ್ತು ಕೃಷ್ಣ ಹೊಡ್ಕೊಂಡು ಕರೆದಿದ್ದಾರೆ. ಅದ್ಭುತವಾಗಿ ನಾನು ಇವತ್ತು ನಮ್ಮ ವೀಕ್ಷಕರಿಗೋಸ್ಕರ ಒಂದು ವಿಶೇಷವಾದ ರೆಸಿಪಿ ತೋರಿಸ್ತಾ ಇದ್ದೀನಿ ಅಂತ. ಅದು ಯಾವ ರೆಸಿಪಿ? ಕೃಷ್ಣ ಉಡುಪ ಅವರಿಗೆ ನಮೋ ನಮಃ. ನಿಮ್ಗೂ ಕೂಡ ದೊಡ್ಡ ನಮೋ ನಮಃ. ಏನ್ ಗ್ಯಾಪ್ ಇದು? ಇಷ್ಟು ಖುಷಿ ಆಗ್ಬಿಟ್ರೆ ಹೆಂಗೆ? ಸೈಕಲ್ ಗ್ಯಾಪ್ಗೆ ವಿರುದ್ಧವಾಗಿರೋ ಪದ ಯಾವ್ದಾದ್ರು ಇದ್ರೆ ಯಾವ್ದು ಇದ್ರೆ ಸರ್ ನಿಮ್ದೇ ವಿಶೇಷ ರೆಸಿಪಿ ಅಂದ್ರಿ. ಹೌದು, ಎಲ್ರೂ ಮನೇಲಿ ಚಟ್ನಿ ಪುಡಿ ಮಾಡೇ ಮಾಡ್ತಾರೆ. ಓಕೆ. ಆದ್ರೆ ಈ ಒಂದು ಚಟ್ನಿ ಪುಡಿ ಟ್ರೈ ಮಾಡಿರಕ್ಕೆ ಸಾಧ್ಯ ಇಲ್ಲ, ಆ ಯೋಚನೆನೂ ಬಂದಿರೋಲ್ಲ. ಸೊ ಆ ಒಂದು ವಿಭಿನ್ನ ಆರೆಂಜ್ ಪೀಲ್ ಅಂದ್ರೆ ಕಿತ್ತಲೆ ಸಿಪ್ಪೆಯ ಚಟ್ನಿ ಪುಡಿ. ಕಿತ್ತಲೆ ಸಿಪ್ಪೆ ಹೌದು, ಅಲ್ಲಿನೂ ಉಪಯೋಗ ಆಗುತ್ತೆ ಈ ತರ ಅಂತ ಗೊತ್ತಿಲ್ಲ. ಆಗುತ್ತೆ. ಎಲ್ಲ ಫೇಸ್ ಪ್ಯಾಕ್ ಹಾಕೊಳಕ್ ಯೂಸ್ ಮಾಡ್ತಾರೆ, ಹಾಕೊಂಡು ಬೆಳ್ಳಗಾಗ್ತಾರೆ. ಹೆಲ್ತ್ ಬೆನಿಫಿಟ್ಸ್, ಫ್ಯಾಟ್ ಬರ್ನಿಂಗ್ ಗೆ, ಸ್ಕಿನ್ ಗೆ ತುಂಬಾ ಒಳ್ಳೇದು. ಕಿತ್ತಲೆ ಸಿಪ್ಪೆಯನ್ನು ಯಾರಾದ್ರೂ ಅನ್ಕೊಂಡಿದ್ರೆ ಚಟ್ನಿ ಪುಡಿ ಆಗ್ಬೋದು ಅಂತ ಇವತ್ತು ನೋಡ್ಕೊಂಡು ತಿಳ್ಕೊಂಬಿಡೋಣ. ಮೊದಲನೇದಾಗಿ ಸರ್, ಬಾಣ್ಲಿಗೆ ಒಂದು 2-3 ಸ್ಪೂನ್ ಆಗೋಷ್ಟು ಎಣ್ಣೆ ಅಷ್ಟೇ, ಜಾಸ್ತಿ ಹಾಕೋಂಗಿಲ್ಲ ಇದಕ್ಕೆ. ಓಕೆ. 2-3 ಸ್ಪೂನ್ ಎಣ್ಣೆ ಅಂತೂ ಹಾಕೊಂಡ್ಬಿಟ್ರಿ. ಇಂಗ್ರೀಡಿಯೆಂಟ್ಸ್ ಪರಿಚಯ ಮಾಡ್ಬಿಡೋಣ. ಓಕೆ. 1 ಲೋಟ ಕಡಲೆಬೇಳೆ, ಅರ್ಧ ಲೋಟ ಉದ್ದಿನ ಬೇಳೆ, ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು, ಆಮೇಲೆ 1 ಮುಷ್ಟಿ ಕರಿಬೇವು, 1 ಮುಷ್ಟಿ ಬ್ಯಾಡಗಿ ಮೆಣಸಿನಕಾಯಿ ಅಥವಾ ಒಣ ಮೆಣಸಿನಕಾಯಿ ಯಾವ್ದು ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ಇದು ಆರೆಂಜ್ ಪೀಲ್. ಹೌದು, ಒಣಗಿಸಿಟ್ಟಿರೋದು ಆರೆಂಜ್. ಒಂದು ಆರೆಂಜ್ ಇದೆಯಲ್ಲ ಅದರದ್ದು ಸಿಪ್ಪೆ. ಅರ್ಧ ಬೌಲು ಕೊಬ್ಬರಿ ಪುಡಿ, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಇಂಗ್ರೀಡಿಯೆಂಟ್ಸ್. ಎಣ್ಣೆ ಕಾದಿದೆ ಸರ್. ಹೌದು. ಇದಕ್ಕೆ ಉದ್ದಿನ ಬೇಳೆ, ಅರ್ಧ ಕಪ್ಪು. ಹೌದು, ಅರ್ಧ ಕಪ್ಪು. ಉದ್ದಿನ ಬೇಳೆ ಸ್ವಲ್ಪ ರೋಸ್ಟ್ ಆಗ್ತಿದ್ದ ಹಾಗೆ ಒಂದು 2-3 ನಿಮಿಷಗಳ ಕಾಲ ಹೀಗೆ ಉದ್ದಿನ ಬೇಳೆ ಒಂದು ಪರಿಮಳ ಬರುತ್ತೆ. ಈಗ ಕಡಲೆಬೇಳೆ ಕೂಡ ಒಂದು 3-4 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲೇ ಹೀಗೆ ರೋಸ್ಟ್ ಮಾಡ್ಕೋಬೇಕು. ಕಡಲೆಬೇಳೆ ಸ್ವಲ್ಪ ಕೆಂಪಾಗಿದೆ. ಇದಕ್ಕೆ ಈಗ ಆರೆಂಜ್ ಪೀಲ್, ಇದಕ್ಕೆ ಈಗ ಕರಿಬೇವಿನ ಸೊಪ್ಪನ್ನು ಹಾಕೋಣ. ಚಟಪಟ. ಈಗ ಬ್ಯಾಡಗಿ ಅಥವಾ ಒಣಮೆಣಸಿನಕಾಯಿ ಯಾವ್ದು ಬೇಕಾದ್ರೆ ಹಾಕೋಬೋಣ. ಈಗ ಒಣಮೆಣಸಿನಕಾಯಿ ಅಥವಾ ಬ್ಯಾಡಗಿ ಅದು ಕೂಡ ಫ್ರೈ ಆಗಿದೆ. ಈಗ ಕೊನೆ ಹಂತ ಕೊಬ್ಬರಿ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದ್ಸತಿ ತಿರುವಾಕೊಂಬೋಣ. ರೋಸ್ಟಿಂಗ್ ಆಗಿದೆ. ಇದನ್ನ 10 ನಿಮಿಷಗಳ ಕಾಲ ಹಾಗೆ ಇಟ್ಟು ಅದನ್ನ ತಣಿಸ್ಕೊಂಡು ಪೌಡ್ರ್ ಮಾಡ್ಕೊಂಡ್ರೆ ನಮ್ಮ ಆರೆಂಜ್ ಪೀಲ್ ಚಟ್ನಿ ಪುಡಿ ರೆಡಿ.
ಉಪ್ಪಿನಕಾಯಿ ಅಂದರೆ ಲಕ್ಷ್ಮಿ ಇದ್ದಾಗೆ ಈ ಥರ ಒಂದು ಬಟ್ಟೆ ಕಟ್ಬಿಡ್ಬೇಕು, ಅಂದರೆ ಒಳಗೆ ಯಾವ ಹುಳನೂ ಹೋಗಬಾರ್ದು. ಸೊ ಈಗ ನಮ್ಮ ವೀಕ್ಷಕರಿಗೆ ಇದು ಉಪ್ಪಿನಕಾಯಿ ಬೇಕು ಅಂದರೆ ಸಿಗುತ್ತೆ. ವೀಕ್ಷಕರೇ ನೋಡಿ, ಅದ್ಭುತವಾದ ರೆಸ್ಪಾನ್ಸ್. ನಮ್ಮ ಮನೇಲಿ ಮಾಡಿದ ಉಪ್ಪಿನಕಾಯಿಗೆ ನೋಡಿ, ಇಲ್ಲೆಲ್ಲ ರೆಡಿ ಆಗ್ಬಿಟ್ಟಿದೆ ಪ್ಯಾಕಿಂಗ್ ಮಾಡಿ. ಇನ್ನೂ ಪ್ಯಾಕಿಂಗ್ ಆಗ್ತಾ ಇದೆ. ಈಗಂತೂ ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇದ್ದೀವಿ. ಇವಾಗ ಆರ್ಡರ್ ಮಾಡೋದು. ಮುಂದಿನ ಬ್ಯಾಚಿಗೆ ರೆಡಿ ಮಾಡ್ತೀನಿ ನಾನು, ಮತ್ತೆ ಕಾಯಿ ತಂದು ಮತ್ತೆ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿ ಕೊಡ್ತೀನಿ ನಾನು. ಉಪ್ಪಿನಕಾಯಿ ರೆಡಿ ಆಗ್ತದೆ. ಸೊ ಇವಾಗ ನೀವು ಮಾಡಬೇಕಾಗಿದ್ದಿಷ್ಟೇ, ನಂಬರ್ ಡಿಸ್ಪ್ಲೇ ಆಗ್ತದಲ್ಲ, ನೀವು ಕಾಲ್ ಮಾಡಿ ಆರ್ಡರ್ ಕೊಡಿ. ಎಸ್, ಇವತ್ತಿನ ಸಂಚಿಕೆಯಲ್ಲಿ ಆರೆಂಜ್ ಪೀಲ್ ಚಟ್ನಿ ಪುಡಿಯನ್ನ ಮಾಡೋದು ತೋರಿಸ್ಕೊಟ್ಟಿದ್ದೀನಿ. ಇದು ಸ್ವಲ್ಪ ಈ ಮಾರಿಗೋಲ್ಡ್ ಆರೆಂಜ್ ಬರುತ್ತಲ್ಲ, ಅದೇ ತರ ಫ್ಲೇವರೇ ಬರುತ್ತೆ. ತಿನ್ಬೇಕಾದ್ರೆ ಒಂಚೂರು ಒಗರಿರುತ್ತೆ, ಆದ್ರೆ ಹೆಲ್ತ್ ಬೆನಿಫಿಟ್ಸು ತುಂಬಾ ಇರುತ್ತೆ. ಸೊ ಮನೇಲಿ ಎಲ್ರು ಟ್ರೈ ಮಾಡಿ, ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಹೇಗ್ ಬಂತು ಕಿತ್ತಲೆ ಸಿಪ್ಪೆಯ ಚಟ್ನಿ ಪುಡಿ ಅಂತ. ಇಡ್ಲಿ, ದೋಸೆ, ಚಪಾತಿ, ಅನ್ನ ಮತ್ತೆ ತುಪ್ಪ ಹಾಕೊಂಡು ತಿಂದ್ರು ತುಂಬಾ ಅದ್ಭುತವಾಗಿ ಬರುತ್ತೆ. ನಾವು ರುಚಿ ನೋಡುವ ಜಾಗ ತುಪ್ಪದೊಟ್ಟಿಗೆ ಇಟ್ಕೊಂಡ್ಬಿಟ್ಟಿದ್ದೀರಾ ಕಿತ್ತಲೆ ಸಿಪ್ಪೆಯ ಚಟ್ನಿ ಪುಡಿ. ಇಡ್ಲಿ ರೆಡಿ ಇದೆ. ಇಡ್ಲಿ ಈ ಥರ ಹಾಕೋಬೇಕು. ಅದ್ರ ಮೇಲೆ ನಮ್ಮ ತುಪ್ಪ ಹೇರಳವಾಗಿ ತುಪ್ಪ ಬಿತ್ತು. ತುಪ್ಪ ತಪ್ಪಿಲ್ಲ. ಓಕೆ, ಡನ್. ಏನ್ ಸರ್ ನೀವು ಅದನ್ನ ಡೆಕೋರೇಷನ್ ಮಾಡೋದು, ಅದು ಒಂದು ಕಲೆ ನಿಮ್ದು. ನೀವು ಹಾಕಿರೋ ರೀತಿ ನೋಡಿದ ತಕ್ಷಣ ನಮಗೆ ಆ ಬಿಸಿ ಬಿಸಿ ಇಡ್ಲಿ ಇನ್ನೂ ಟೆಂಪ್ಟ್ ಆಗೋಯ್ತು. ಅದು ಕಿತ್ತಲೆ ಸಿಪ್ಪೆಯ ಚಟ್ನಿ ಪುಡಿ ತುಪ್ಪದೊಟ್ಟಿಗೆ. ಇನ್ನೊಂದು ರೀತಿಯ ರುಚಿಯ ದರ್ಶನ ಅಂತಾರಲ್ಲ, ಹಂಗೆ ಇದಕ್ಕೆ ಕಾಯ್ಕೊಂಡು ಕೂತ್ಕೋಬೇಕು ನಾವು. ಹೌದು, ಹಲವಾರು ಪುಡಿ ಇಡ್ಲಿಗಳು ನೋಡಿರ್ತೀರಿ ನೀವು. ತಮಿಳ್ನಾಡು ಹೋದ್ರೆ ಅದು ಮೇನ್ ಮೆನು. ಫಸ್ಟ್ ಆರ್ಡರ್ ಮಾಡೋದೇ ಪುಡಿ ಇಡ್ಲಿ. ಬಟ್ ಈ ಪುಡಿ ಇಡ್ಲಿ ತಿಂದಿರ್ಲಿಕ್ಕಿಲ್ಲ, ಇದನ್ನೆಲ್ಲೂ ನಾನು ಟೇಸ್ಟ್ ಮಾಡಿದ್ದಿಲ್ಲ. ಆನೆಸ್ಟ್ ರಿವ್ಯೂ, ಇವರ ಕಾರಣದಿಂದ ಇವತ್ತು ಸಿಕ್ತು. ಸೊ ಈ ಒಂದು ರೆಸಿಪಿ ನಿಮ್ಮ ಮನೇಲಿ ಮಾಡ್ಕೋಬೇಕು ನೀವು. ಅಷ್ಟು ಅದ್ಭುತವಾಗಿದೆ, ಮಕ್ಕಳು ಇಷ್ಟಪಡ್ತಾರೆ. ಆಹಾ, ತಿಂತ ಇದ್ರೆ ಮಾತಾಡೋಕ್ಕೆ ಮನ್ಸು ಬರೋಲ್ಲ. ಸರ್, ಕಿತ್ತಲೆ ಸಿಪ್ಪೆದು ಬರ್ತದೆ, ಅದು ಆ ಫ್ಲೇವರ್ ಹಿಂದ್ಗಡೆಯಿಂದ ನಿಮಗೆ ಅದು ಟೇಸ್ಟ್ ಪರಿಚಯ ಮಾಡಿಸ್ತದೆ. ಜೊತೆಗೆ ಬರುತ್ತೆ. ಹೌದೌದು, ಸೂಪರ್. ಇಡ್ಲಿ ಗುಣ ಮಾಡಿಸ್ಬಿಡೋಣ. ಎಸ್ ಸರ್. ಸೊ ಮುಂದಿನ ಸಂಜೆಗೆ ಮತ್ತೆ ಸಿಗೋಣ ಸರ್. ಖಂಡಿತ. ಅದ್ಭುತ ಪುಡಿ ಮಾಡ್ಕೊಂಬಿಟ್ಟು ಹೇಳಿ. ಸೊ ಮುಂದಿನ ಸಂಚಿಕೆ ಪತ್ರೊಡೆ ಮಿಸ್ ಮಾಡಬೇಡಿ. ಅತಿ ಶೀಘ್ರದಲ್ಲೇ ಪತ್ರೊಡೆ ವಿಡಿಯೋ ರೆಸಿಪಿ ಬಂದೇ ಬರುತ್ತೆ. ಸೊ ನಿಮಗೇನು ಬೇಕು ಕೃಷ್ಣ ಉಡುಪೋರ್ ಕಡೆಯಿಂದ ನೀವು ಕಾಮೆಂಟ್ಸಲ್ಲಿ ಹಾಕಿ, ಅದನ್ನು ಮಾಡೋಣ. ನಮಸ್ಕಾರ ಸರ್. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.